ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ರೆ ಅಂದ್ಕೊಳ್ಳಿಕತ್ತೀನಿ. ಈವನ್ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತೀನಿ, ಸ್ವಲ್ಪ ಆರಾಮಿಲ್ಲ ಅಂತಲೂ ಹೇಳ್ಬೋದು. ಯಾಕಂದ್ರೆ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದೊಳಗೆ ವಾಯ್ಸ್ ಚೇಂಜ್ ಆಗ್ಯದ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರೋಷ್ಟರಲ್ಲಿ ಐ ಗಾಟ್ ಕಫ್ ಆ್ಯಂಡ್ ಫೀವರ್. ಅದಕ್ಕೋಸ್ಕರ ಹೇಳಿಕತ್ತೀನಿ, ಸ್ವಲ್ಪ ವಾಯ್ಸ್ ಓವರ್ ಕೊಡಾಗ ವಾಯ್ಸ್ ಚೇಂಜ್ ಅಂತ ಅನ್ನಿಸ್ತದ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದ್ರೆ ನೀವೇನಾದರೂ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾ ಮಾಡತಕ್ಕಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರ್ತದೆ. ನೀವು ಹೋಗಿ ಪಟ್ ಅಂತ ಹೋಗಿ ವಿಡಿಯೋಸ್ನ ಗ್ರ್ಯಾಬ್ ಮಾಡಿ ನೋಡ್ಬೋದು. ಸೊ ನೀವು ಏನಂತಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೂ ಕೂಡ ಹೆಲ್ಪ್ ಆಗ್ತದೆ ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ಗಳನ್ನು ಮಾಡಬೇಕಂತ ಅನ್ನಿಸ್ತದೆ. ಮೋಟಿವ್ ಆಗ್ತದೆ ನಮ್ಗೆ. ಇರ್ಲಿಕ್ಕಂದ್ರೆ ಡಿಮೋಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟೇ ಚಲೋ ವಿಡಿಯೋ ಮಾಡಿದ್ರು ಏನಪ್ಪ ಇವ್ರು ನೋಡೋದಿಲ್ಲ, ಇವನ್ ಲೈಕು ಮಾಡೋದಿಲ್ಲ, ಆ ಥರ ಅನ್ನಿಸ್ಬಿಟ್ಟು ಡಿಮೋಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಹೇಳಲಿಕ್ಕತ್ತದು. ಸೊ ಇವತ್ತು ನಾನು ಇದು ಬೆಳಗಾವಿ ಒಳಗಿಂದ, ಇದು ರಾಮಕೃಷ್ಣ ಪರಮಹಂಸ ಆಶ್ರಮ ಅಂತ ಏನು ಹೇಳ್ತೀವಿ, ಸ್ವಾಮಿ ವಿವೇಕಾನಂದರ ಗುರು ಏನು ಹೇಳ್ತೀವಿ, ಅವ್ರದ್ದು ಆಶ್ರಮಕ್ಕೆ ನಾವು ಹೋಗಿದ್ವಿ. ನಾವು ಫ್ಯಾಮಿಲಿ ಎಲ್ಲರೂ ವಿಸಿಟ್ ಮಾಡಿದ್ವಿ. ನಾನು, ಆನಂದ, ಗಗನ್ ಮತ್ತು ನಮ್ಮ ನಾದಿನಿಯವರು ಮತ್ತು ನಮ್ಮ ಅತ್ತೆಯವರು ಹೋಗಿದ್ವಿ. ಸೊ ಈ ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಎಷ್ಟು ಪೀಸ್ ಅಂತ ಅನ್ನಿಸ್ತು ಅಂತಂದ್ರೆ, ಒಂದು ಆಶ್ರಮ ಅಂದ್ರೆ ಪೀಸೇ ಇರ್ತದೆ. ಮೆಡಿಟೇಷನ್ ಎಲ್ಲ ಮಾಡ್ಲಿಕ್ಕತ್ತಿದ್ರು. ಸಿಕ್ಕಾಬಡೆ ಪೀಸ್ ಅಂದ್ರೆ ಸಿಕ್ಕಾಬಡೆ ಪೀಸ್ ಇತ್ತು. ಮತ್ತು ಅಷ್ಟೇ ಹೈಜೀನ್ ಇತ್ತು, ಭಾಳ ನೀಟ್ ಇತ್ತು. ಆ್ಯಂಡ್ ಸುತ್ತ ಫುಲ್ ಟ್ರೀ. ಯಾರಾದರೂ ಬೆಳಗಾವಿ ಒಳಗೆ ಇರೋರಾಗಿದ್ರೆ ಇನ್ನೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಮಸ್ಟ್ ವಿಸಿಟ್ ಮಾಡ್ರಿ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಸುತ್ತಮುತ್ತ ಯಾರಾದರೂ ಇದ್ದರೂ ಕೂಡ ಹೇಳ್ತೀನಿ, ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ದಿಸ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಯಾಕಂತಂದ್ರೆ ಭಾಳ ಪೀಸ್ ಅದ, ಒಂಥರ ಹೋಗಿದ್ರೆ ಒಂದು ಪಾಸಿಟಿವ್ ವೈಬ್ ಸಿಗ್ತದೆ. ಅದಕ್ಕೋಸ್ಕರ ಹೇಳಲಿಕ್ಕತ್ತದು. ಸೊ ಅಲ್ಲಿ ಏನಂತಾರೆ ಅಲೋ ಇರಲಿಲ್ಲ ಒಳಗೆ. ಮ್ಯಾಕ್ ಹೋಗ್ದೆ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಕ್ಯಾಮ್ರಾ ಅಂದ್ರೆ ಲೈಕ್ ವಿಡಿಯೋಸ್ ಮಾಡೋಕೆ ಅಲೋ ಇರಲಿಲ್ಲ. ಆದರೂ ಕೂಡ ಸಮ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿ ಒಬ್ಬರು ಅಜ್ಜಿ ಕೂತ್ಕೊಂಡಿದ್ರು. ಅವರು ಹೇಳಿದ್ರು ಏನೂ ನಾಯ್ಸ್ ಮಾಡುವಂಗಿಲ್ಲ. ಅದು ಗೊತ್ತಿತ್ತು ನಾಯ್ಸ್ ಮಾಡಬಾರ್ದು ಅನ್ನೋದು, ಬಟ್ ಅಲೋ ಮಾಡ್ತಿರ್ಲಿಲ್ಲ. ಫೋನೆಲ್ಲ ಸ್ವಿಚ್ ಆಫ್ ಮಾಡಬೇಕು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು, ನಿಮ್ಗೆ ಹೋಗ್ತಾ ಕಾಣಿಸ್ತದೆ, ನಾನು ತೋರಿಸ್ತೀನಿ ಕೂಡ. ಅಲ್ಲಿ ಅಲೋ ಇರಲಿಲ್ಲ. ಆದರೂ ಕೂಡ ನಾನು ಸಮ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ, ಬಟ್ ಫುಲ್ಲಿ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಇವನ್ ಒಳಗೆ ಮೆಡಿಟೇಟ್ ಮಾಡ್ಲಿಕ್ಕತ್ತಿದ್ರು. ಆದರೂ ಆ ಮೆಡಿಟೇಷನ್ಸ್ದು ಕೂಡ ನಾನು ಇಲ್ಲಿ ವಿಡಿಯೋಸ್ ಹಾಕಲಿಲ್ಲ. ಯಾಕಂತಂದ್ರೆ ಅವ್ರು ಹೇಳಿದರು ಅಲ್ಲಿ ಅಲೋ ಇಲ್ಲ ಅಂತಂದಮೇಲೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡಿ ಅದು ರೂಲ್ಸ್ ಬ್ರೇಕ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಮಾಡಲಿಲ್ಲ. ಬಟ್ ಕೆಳಗಡೆ ಬಂದ ಮೇಲೆ ಸ್ವಾಮಿ ವಿವೇಕಾನಂದರು 1892 ನಮ್ಮ ಅಕ್ಟೋಬರ್ 18ರಿಂದ 9 ದಿನ ಅಲ್ಲಿ ಸ್ಟೇ ಆಗಿದ್ರಂತ. ಆ ತಂಗುದಾಣ ಇಲ್ಲಿ ಕೆಳಗೆ ಅದಂದ್ರೆ ಅದೇ ಕ್ಯಾಂಪಸ್ ಒಳಗೆ ಕೆಳಗಡೆ ಹೋಗಿದ್ರು. ಅಲ್ಲಿ ಸಿಕ್ಕಾಬಡೆ ನೀಟ್ ಅದ. ಅಲ್ಲೊಂದು ಸ್ಮಾಲ್ ಸ್ವಾಮಿ ವಿವೇಕಾನಂದರ ಮೂರ್ತಿ ಕೂಡ ಸ್ಥಾಪನೆ ಮಾಡ್ಯಾರ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಇದೇ ಆ ಪ್ಲೇಸ್. ಸ್ವಾಮಿ ವಿವೇಕಾನಂದರು ಅಕ್ಟೋಬರ್ 19ರಿಂದ 27, 1892 ನಿಯರ್ಲಿ 200 ವರ್ಷ ಆಯಿತು. ಅವ್ರು ಬಂದು ಇಲ್ಲೇ ಸ್ಟೇ ಆಗಿದ್ದರು. ಅದು ಕೂಡ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ನಿಮ್ಗೆ. ಇದ್ರೊಳಗೆ ಹೋಗಿದ್ರು, ಸಿಕ್ಕಾಪಡೆ ನೀಟ್ ಇತ್ತು. ಮತ್ತು ಈ ವೇ ಏನದ ಅದು ಅಲೋ ಇರಲಿಲ್ಲ. ಈ ಕಡೆಯಿಂದ ಬಂದರೆ ಅಲೋ ಇತ್ತು. ಅಲ್ಲಿ ಕೂಡ ಫೋಟೋಗ್ರಫಿ ಅಲೋ ಇರಲಿಲ್ಲ. ಬಟ್ ಸಮ್ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದೆ. ಚಲೋ ಹೈಜೀನ್ ಇತ್ತು. ಸ್ವಾಮಿ ವಿವೇಕಾನಂದ ಇನ್ ಬೆಳಗಾವಿ ಎಕ್ಸಿಬಿಷನ್ ಅಂತ ಕೂಡ ಅದ. ಸೊ ಯಾರಾದರೂ ಬೆಳಗಾವಿ ಆಗಿದ್ರೆ ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ದಿಸ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅಂತಂದ್ರೆ ಕಲ್ಕತ್ತಾದವರು ಬಂದು ಇಲ್ಲಿ ಸ್ಟೇ ಆಗ್ಯಾರಂದ್ರೆ ನಮಗೂ ಒಂದು ಖುಷಿ, ನಮಗೊಂದು ಹೆಮ್ಮೆ. ಸೊ ಅದಕ್ಕೋಸ್ಕರ ಅವ್ರ ಥಾಟ್, ಅವ್ರ ಸ್ಲೋಗನ್ಸ್ ಕೂಡ ನಮ್ಗೆ ಇನ್ನೂ ಕೂಡ ಇನ್ಸ್ಪೈರ್ ಆಗ್ತದೆ. ಎಷ್ಟೋ ಜನ ಯಂಗ್ಸ್ಟರ್ಸ್ ಕೂಡ ಭಾಳ ಮೋಟಿವೇಟ್ ಆಗ್ತದೆ. ಅವರು ಇಲ್ಲಿ ಕರ್ನಾಟಕ, ಅದು ಬೆಳಗಾವಿಗೆ ಬಂದು, ಅದು ಉತ್ತರ ಕರ್ನಾಟಕಕ್ಕೆ ಬಂದು ಸ್ಟೇ ಆಗ್ಯಾರಂದ್ರೆ ಅದು ಒಂದು ನಮಗೆ ಪ್ರೌಡ್ ಫೀಲ್, ನಮ್ಮ ಹೆಮ್ಮೆ. ಸೊ ಹಾಗಾಗಿ ಹೇಳಲಿಕ್ಕತ್ತೀನಿ. ಸೊ ಇದು ಕೂಡ ಪ್ಲೇಸಸ್ ಚಲೋ ಅದ, ಅದಕ್ಕೋಸ್ಕರ ಹೇಳಲಿಕ್ಕತ್ತದು. ಸೊ ಇದು ಕಂಪ್ಲೀಟ್ ನೋಡ್ಕೊಂಬರ್ರಿ. ಸೊ ಹೇಳಿದ್ನಲ್ಲ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ನೀವು ನಮ್ಗೆ ಮೋಟಿವೇಶನ್ ಮಾಡಬೇಕು, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಡಿಮೋಟಿವೇಟು ಆದರೆ ನಮಗೆ ವಿಡಿಯೋಸ್ ಮಾಡಬೇಕಂತ ಅನ್ಸಲ್ಲ, ಅದಕ್ಕೋಸ್ಕರ ಹೇಳಿಕತ್ತೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.